Hello everyone, welcome to Sanmargaha classes. Question number 29 from The Emperor's New Clothes. Write a paragraph describing the emperor's character. It carries 3 marks. ಚಕ್ರವರ್ತಿಯ ಗುಣಗಳನ್ನ ವಿಮರ್ಶೆ ಮಾಡಿ ಅಂತ ಬರೆದಿದ್ದಾರೆ ಮಕ್ಕಳು. ಓಕೆ. The emperor was a proud and foolish and was very fond of wearing new clothes. ಈ ಎಂಪರರ್ ಹೇಗಿದ್ದ ಚಕ್ರವರ್ತಿ? ಆತ ತುಂಬಾ ಪ್ರೌಡ್ ಆಗಿದ್ದ, ಗರ್ವದಿಂದ ಕೂಡಿರುವಂಥದ್ದು. ಓಕೆ. ಅಂಡ್ ಫೂಲಿಶ್, ಮೂರ್ಖನಾಗಿದ್ದ ಆತ. ಅಂಡ್ ವಾಸ್ ವೆರಿ ಫಾಂಡ್ ಆಫ್ ವೇರಿಂಗ್ ನ್ಯೂ ಕ್ಲೋತ್ಸ್. ಆತನಿಗೆ ದಿನ ಹೊಸ ಬಟ್ಟೆಗಳನ್ನ ಹಾಕಿಕೊಳ್ಳಬೇಕು ಅನ್ನುವಂತಹ ಮಹದಾಸೆ ಇತ್ತು. To him, new clothes meant more than anything else in the world. ಆತನಿಗೆ ಹೊಸ ಬಟ್ಟೆಗಳು ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಮಹತ್ವದ್ದು ಅನ್ನುವಂತಹ ಒಂದು ಯೋಚನೆ ಇತ್ತು. He felt that new clothes are everything to him. Okay. He spent many hours every day in his dressing room trying out new clothes. ಸೊ ರಾಜ ಏನ್ ಮಾಡ್ತಾನೆ, ಪ್ರತಿದಿನ ಹೊಸ ಬಟ್ಟೆಗಳನ್ನ ಹಾಕಿಕೊಂಡು ಆತ ಡ್ರೆಸ್ಸಿಂಗ್ ರೂಮ್ ಅಲ್ಲೇ ತನ್ನ ಒಂದು ಹೆಚ್ಚಿನ ಸಮಯವನ್ನ ಕಳೀತಾನೆ. ಓಕೆ. He was angry with the chief advisor for not getting him new clothes every day. ಪ್ರತಿದಿನ ಆತನಿಗೆ ಹೊಸ ಬಟ್ಟೆಗಳು ಬೇಕಾಗಿತ್ತು. ಸೊ ಚೀಫ್ ಅಡ್ವೈಸರ್, ಮುಖ್ಯ ಸಲಹೆಗಾರನ ಬಗ್ಗೆ ಆತ ತುಂಬಾ ಕೋಪಗೊಂಡಿದ್ದ. ಯಾಕೆ ಅಂತಂದ್ರೆ he was not able to get him new clothes every day. ಪ್ರತಿದಿನ ಹೊಸ ಬಟ್ಟೆಯನ್ನ ತಂದು ಕೊಟ್ಟಿಲ್ಲ, ಪೂರೈಸೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು. ಓಕೆನಾ. Not only this, he decided to banish all the tailors because they were all worthless in his opinion. ಆತನ ಅಭಿಪ್ರಾಯದಲ್ಲಿ ತನ್ನ ರಾಜ್ಯದಲ್ಲಿರುವಂತಹ ಎಲ್ಲ ಟೇಲರ್ಸ್ ಏನೋ ಭಾರಿ ವೇಸ್ಟು ಅಂತಂದ್ರೇನೋ, ಎಲ್ಲರೂ ಯಾರು ಪ್ರಯೋಜನಕ್ಕಿಲ್ಲ, ಆದ್ದರಿಂದ ಅವರನ್ನೆಲ್ಲ ಬ್ಯಾನ್ ಮಾಡಬೇಕು ಅನ್ನೋ, ನಿಷೇಧ ಹೊರಬೇಕು ಅವರಿಗೆ ಅನ್ನುವಂತಹ ನಿರ್ಧಾರವನ್ನು ಕೂಡ ಆತ ತೆಗೆದುಕೊಂಡಿದ್ದ. He had very little time to attend to the affairs of his kingdom. ತನ್ನ ರಾಜ್ಯ ಭಾರ ಮಾಡೋದಿಕ್ಕೆ ಆತನಿಗೆ ಸಮಯ ಇರಲಿಲ್ಲ. ಯಾಕೆ ಅಂತಂದ್ರೆ he had given importance to only the clothes. ಓಕೆ. ಸೊ ಆತನಿಗೆ ಬರೀ ಹೊಸ ಬಟ್ಟೆಗಳನ್ನ ಧರಿಸುವ ಚಿಂತೆ ಯಾವಾಗ್ಲೂ ಕಾಡ್ತಾ ಇತ್ತು. ಸೊ ಅದಕ್ಕೋಸ್ಕರ ಆತ ತನ್ನ ರಾಜ್ಯ ಭಾರದ ಬಗ್ಗೆ ಹೆಚ್ಚಿನ ಸಮಯವನ್ನ ಕೊಡೋದಿಕ್ಕೆ ಸಾಧ್ಯವಾಗ್ತಿಲ್ಲ. ರಾಜ್ಯಭಾರ ಅಂದ್ರೇನು ಮಕ್ಕಳೇ? ಆಡಳಿತ ನಡೆಸುವುದರ ಕಡೆಗೆ. ಓಕೆನಾ. So this was the character of the king. Thank you.